ವೀಕ್ಷಕರೇ, ಇದನ್ನ ನೀವು ಆಡಳಿತದ ವೈಫಲ್ಯ ಅಂತ ಕರಿತೀರೋ, ಅಥವಾ ಅರಣ್ಯ ಇಲಾಖೆಯ ಬೇಜವಾಬ್ದಾರಿತನ ಅಂತ ಕರಿತೀರೋ, ಅಥವಾ ಮಾನವನ ದುರಾಸೆ ಅಂತ ಕರಿತೀರೋ, ಅಥವಾ ವನ್ಯ ಮೃಗಗಳ ಆರ್ಭಟ, ಅವುಗಳ ಕ್ರೋಧಾಗ್ನಿ ಅಂತ ಕರಿತೀರೋ, ನಿಮಗೆ ಬಿಡ್ತಾ ಇದ್ದೀವಿ. ಯಾಕೆಂದ್ರೆ ಇವತ್ತು ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಬಹಳ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಆಲ್ರೆಡಿ ತಮಗೆ ಗೊತ್ತಾಗಿರ್ಬೋದು. ಯಾಕಂದ್ರೆ ಬೆಳಗ್ಗೆ ನಾವು 11 ಗಂಟೆಯಿಂದಲೂ ಮಹಾದೇವ್ ಇದ್ರ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಯಾಕೆ ನಾವು ಇವತ್ತು ಈ ಟಾಪಿಕ್ ಅನ್ನು ತಗೊಂಡಿದ್ದೀವಿ ಚರ್ಚೆಗೆ ಅಂದ್ರೆ, ತೀರಾ ಇತ್ತೀಚಿನ ದಿನಗಳಲ್ಲಿ ನಿನ್ನೆ ಮೊನ್ನೆಯೂ ಆದಿಯಾಗಿ ವನ್ಯಜೀವಿಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ, ಅದರ ಪರಿಣಾಮಗಳು ಯಾವ ರೀತಿಯಾಗಿ ಜೀವ ಬಲಿದಾನಕ್ಕೆ ಕಾರಣ ಆಗ್ತಾ ಇದೆ, ಎಷ್ಟು ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ಎಷ್ಟೋ ಜನ ರೈತರು ತಮ್ಮ ಬೆಳೆಗಳನ್ನು ಕಳ್ಕೊಳ್ತಾ ಇದ್ದಾರೆ. ಇದೆಲ್ಲದನ್ನು ಸಹ ನಾವು ಕಳೆದ ಸುಮಾರು ದಿನಗಳಿಂದಲೂ ಸಹ, ಸುಮಾರು ವರ್ಷಗಳಿಂದಲೂ ಸಹ, ಸುಮಾರು ತಿಂಗಳುಗಳಿಂದಲೂ ಸಹ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ಗಂಭೀರವಾಗಿರ್ತಕ್ಕಂತಹ ವಿಚಾರ ಆಗಿರೋದ್ರಿಂದ ನಿಮ್ಮ ಆರ್ಮ್ಯಾಕ್ಸ್ ಕನ್ನಡ ಇವತ್ತು ಅದ್ರ ಬಗ್ಗೆ ಬೆಳಕನ್ನ ಚೆಲ್ಲುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಹೀಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ವರದಿಯನ್ನು ನಾವು ಬೆಳಗ್ಗೆ 11 ಗಂಟೆಯಿಂದಲೂ ಸಹ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ತಾರಕಕ್ಕೇರ್ತಾ ಇದೆ ಮಹಾದೇವ್. ಕರ್ನಾಟಕದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಮಾನವ ವನ್ಯಜೀವಿ ಸಂಘರ್ಷ ನಿರ್ವಹಣೆಯಲ್ಲಿ ಸರ್ಕಾರಕ್ಕೆ ಸವಾಲಾಗಿ ಹೋಗಿದೆ ಇದು. ಇವಾಗ ಕಳೆದ 5 ವರ್ಷಗಳಿಂದ ಕರ್ನಾಟಕದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಸಂಘರ್ಷದ ಸ್ವರೂಪಗಳಲ್ಲಿ ನೈಸರ್ಗಿಕ ಕಾಡುಗಳ ನಷ್ಟ ಆಗ್ತಾ ಇದೆ. ಕಳೆದ 14 ವರ್ಷಗಳಲ್ಲಿ 11,500 ಎಕರೆಯಷ್ಟು ಅರಣ್ಯ ನಾಶ ಆಗಿ ಹೋಗಿದೆ. ಹೀಗಾದ್ರೆ ಜನ ಹೆದರ್ಕೊಳ್ತಾ ಇದ್ದಾರೆ ಸರ್, ಊರಲ್ಲೆಲ್ಲ ಪ್ರಾಣಿಗಳು ಬರ್ತಾ ಇದ್ದಾವೆ ಅಂತ ಹೇಳಿ. ನಾನು ನಿನ್ನೆ ಮೊನ್ನೆ ಕೂಡ ಸುದ್ದಿಯನ್ನು ಮಾಡ್ತಾ ಇದ್ವಿ, ಎಲ್ಲಿ ಬಂಡೀಪುರ ಫಾರೆಸ್ಟ್ ಮತ್ತೆ ಇದನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದು, ಅಲ್ಲಿ ಇದು ಟ್ರಾವೆಲ್ ಮಾಡೋಕ್ಕೆ ಮತ್ತು ಇನ್ನಿತರದ ಅಲ್ಲಿ ರೆಸಾರ್ಟ್ಗಳಿರೋದ್ರಿಂದ ಅಲ್ಲೆಲ್ಲ ಅವರಿಗೆ ಬಿಸ್ನೆಸ್ಗೆ ತೊಂದರೆ ಆಗ್ತಾ ಇತ್ತು. ಅದೆಲ್ಲ ಬಂದಾಗಿದ್ದರಿಂದ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಹೇಳಿ ಬಂಡೀಪುರ ಈ ಸಫಾರಿ ಆಗಿರಬಹುದು ಮತ್ತು ರಾತ್ರಿ ಪಾಳಿಯಲ್ಲಿ ಅಲ್ಲಿ ವಾಹನಗಳ ಸಂಚಾರ ವಿಚಾರ ಆಗಿರಬಹುದು, ಇದು ಸುಮಾರು ದಶಕಗಳಿಂದಲೂ ಸಹ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಮಹಾದೇವ್. ಯಾಕೆಂದ್ರೆ ನೋಡಿ, ಹೇಳಿ ಕೇಳಿ ಬಂಡೀಪುರ ದಟ್ಟಾರಣ್ಯ ಅನ್ನುವಂಥದ್ದು ಮಲೆಮಹದೇಶ್ವರ ಆಸುಪಾಸು ಇವೆಲ್ಲವೂ ಸಹ ಬಹಳ ಗಾಢವಾಗಿರ್ತಕ್ಕಂತಹ ಕಾಡು. ಇಲ್ಲಿ ಪ್ರಮುಖವಾಗಿ ಆನೆಗಳು ಮತ್ತು ಚಿರತೆ ಹಾಗೆ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಒಂದಷ್ಟು ಮಾರ್ಗಸೂಚಿಗಳನ್ನ ಸರ್ಕಾರ ಮಾಡಿದೆ. ಆದ್ರೆ ಎಲ್ಲೋ ಒಂದು ಕಡೆ ಆ ಮಾರ್ಗಸೂಚಿಯನ್ನ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಆಡಳಿತ ಅಂದ್ರೆ ಅಧಿಕಾರಿ ವರ್ಗ ವಿಫಲವಾಗ್ತಾ ಇರೋದರ ಹಿನ್ನೆಲೆಯಲ್ಲಿಯೇ ಪದೇ ಪದೇ ಈ ರೀತಿಯಾದಂತಹ ಅನಾಹುತಗಳು ಈ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ. ಬರೀ ಚಾಮರಾಜನಗರ, ಬಂಡೀಪುರ, ಮಲೆಮಹದೇಶ್ವರ ಭಾಗ ಮಾತ್ರ ಅಲ್ಲ ಮಹಾದೇವ್, ನಮ್ಮ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಎಲ್ಲಿ ಇವತ್ತು ನಾವು ವನ್ಯ ಮೃಗಗಳನ್ನ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ವೋ ಅಥವಾ ಇಷ್ಟು ವರ್ಷಗಳ ಕಾಲ ವನ್ಯ ಮೃಗಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ವೋ ಅಲ್ಲಿಯೂ ಸಹ ನಾವು ಚಿರತೆಗಳನ್ನ, ಆನೆಗಳನ್ನ ಅಂದ್ರೆ ನಗರ ವಸತಿ ಅಥವಾ ಜನವಸತಿ ಪ್ರದೇಶಗಳಿಗೆ ಈ ವನ್ಯ ಮೃಗಗಳು, ಕಾಡು ಪ್ರಾಣಿಗಳು ಬರ್ತಾ ಇರ್ತಕ್ಕಂಥ ಸಾಕಷ್ಟು ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೀವಿ. ತೀರಾ ಮೊನ್ನೆಯಷ್ಟೇ ಮೈಸೂರು ಮತ್ತು ಹಾವೇರಿ ಮೊನ್ನೆ ಒಬ್ರು ಮಹಿಳೆಯೂ ಸಹ ಮೃತಪಟ್ಟಿದ್ದಾರೆ. ಸೊ ಈ ಕಾಡಂಚಿನ ಪ್ರದೇಶಗಳು ಮಾತ್ರ ಇವತ್ತು ವನ್ಯ ಮೃಗಗಳ ದಾಳಿಯಿಂದ ಅನಾಹುತಕ್ಕೆ ಸಿಲುಕಾಕೊಂಡಿಲ್ಲ ಅಥವಾ ಆತಂಕಕ್ಕೆ ಸಿಲುಕಾಕೊಂಡಿಲ್ಲ. ಬದಲಾಗಿ ಒಂದು ಸ್ವಲ್ಪ ಕಾಡಂಚಿನಿಂದ ಸ್ವಲ್ಪ ದೂರ ಇರ್ತಕ್ಕಂಥ ಪ್ರದೇಶಗಳಲ್ಲೂ ಸಹ ಇವತ್ತು ವನ್ಯ ಮೃಗಗಳು ಬಂದು ದಾಳಿ ಮಾಡ್ತಾ ಇದ್ದಾವೆ. ಆಕ್ಚುಲಿ ಈ ಪದ ನಾನು ಬಳಸಬೇಕೋ ಬೇಡವೋ ಗೊತ್ತಿಲ್ಲ ಮಹಾದೇವ್. ಅವುಗಳು ಬಂದು ದಾಳಿ ಮಾಡ್ತಾ ಇದ್ದಾವೆ ಅಥವಾ ನಾವುಗಳು ಹೋಗಿ ದಾಳಿ ಮಾಡ್ತಾ ಇದೀವಿ ಅವುಗಳ ಮೇಲೆ ಅನ್ನುವಂಥದ್ದೇ ನಾವು ನಿಜಕ್ಕೂ ನಮ್ಮನೆ ನಾವು ಆತ್ಮವಿಮರ್ಶೆಗೆ, ಆತ್ಮಾವಲೋಕನಕ್ಕೆ ಒಳಪಡಿಸ್ಕೊಳ್ಬೇಕಾದಂತಹ ಒಂದು ವಿಚಾರ. ಯಾಕೆ ಅಂದ್ರೆ ಮಹಾದೇವ್, ಪಾಪ ಅವುಗಳು ಕಾಡಲ್ಲಿ ಇರ್ತಾವೆ. ನಾವು ಮನುಷ್ಯನ ದುರಾಸೆ ನೋಡಿ ಹೆಂಗಾಗಿದೆ ಅಂದ್ರೆ ಇವತ್ತು ನಾವು ಇರೋಬರ ಕಾಡುಗಳನ್ನೆಲ್ಲ ನುಂಗಿ ನೀರು ಕುಡಿತಾ ಇದೀವಿ, ಕೆರೆಗಳನ್ನೇ ಬಿಡ್ತಾ ಇಲ್ಲ ನಾವು, ನದಿಗಳನ್ನೇ ಬಿಡ್ತಾ ಇಲ್ಲ ನಾವು. ಇನ್ನು ಕಾಡನ್ನು ಬಿಡ್ತೀವ? ಬಿಡಲ್ಲ. ದಟ್ಟಾರಣ್ಯ, ಸಂರಕ್ಷಿತ ಅರಣ್ಯ ಪ್ರದೇಶ ಮತ್ತು ಯಾವ ಪ್ರದೇಶ ಗ್ರೀನ್ ಟ್ರಿಬ್ಯುನಲ್ ಅಂಡರ್ಗೆ ಬರುತ್ತೋ ಎಲ್ಲ ಪ್ರದೇಶಗಳನ್ನು ನಮಗೆ ನಾವೇ ಈ ಅಭಿವೃದ್ಧಿಯ ಹೆಸರಿನಲ್ಲಿ ಅಲ್ಲಿ ಒಂದಷ್ಟು ಇರ್ತಕ್ಕಂಥ ಎಲ್ಲ ಮಾನದಂಡಗಳನ್ನ, ಗೈಡ್ಲೈನ್ಸ್ನೆಲ್ಲ ನಾವು ತಿದ್ದುಪಡಿ ಮಾಡ್ಕೊಂಡು ಎಗೇನ್ ಆ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡ್ಕೊಳ್ಳೋದು, ಕಬ್ಜಾ ಮಾಡ್ಕೊಳ್ಳೋದು ಸರ್ಕಾರ ವ್ಯವಸ್ಥಿತವಾಗಿ ಸರ್ಕಾರ ಮಾಡ್ತಾ ಇರ್ತಕ್ಕಂತಹ ವಿಚಾರ ಇದು. ಸೊ ಏನಾಗ್ತಾ ಇದೆ, ಸಹಜವಾಗಿ
ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕಾಡು ಪ್ರಾಣಿಗಳು, ವನ್ಯಮೃಗಗಳು, ಅವುಗಳು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳಕ್ಕೆ ನಾವು ಹೋಗಿ ಲಗ್ಗೆ ಇಟ್ಟು ಅವುಗಳ ಮೇಲೆ ದಾಳಿ ಮಾಡಿ ನಾವಲ್ಲಿ ನಮ್ಮ ಜನವಸತಿ ಪ್ರದೇಶಗಳನ್ನ ಕಟ್ಕೊಂಡು ಆಮೇಲೆ ಅಯ್ಯಯ್ಯೋ ಅದು ಬಂದು ನಮ್ಮ ಮೇಲೆ ದಾಳಿ ಮಾಡ್ಬಿಡ್ತು, ಅರಣ್ಯ ಇಲಾಖೆ ಏನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನ ನಾವು ಮಾಡ್ತೀವಿ. ಆಕ್ಚುಲಿ ಇದು ಒಂದ್ ರೀತಿಯಾಗಿ ಒಂದಕ್ಕೊಂದು ಕೊಂಡಿಯಾಗಿರ್ತಕ್ಕಂಥ ವಿಚಾರ. ನಾನು ಅದಕ್ಕೆ ಹೇಳ್ತಾ ಇರ್ತಕ್ಕಂಥ ಯಾಕೆ ಇದು ಬಹಳ ಸೂಕ್ಷ್ಮ ಆಗಿರ್ತಕ್ಕಂಥ ವಿಚಾರ ಅಂದ್ರೆ, ಯಾವುದೇ ಒಂದು ನಿರ್ಧಾರ ಅಥವಾ ಯಾವುದೇ ಒಂದು ನಿಯಮಾವಳಿಗಳನ್ನ ನೀವು ಬದಲಾವಣೆ ಮಾಡಬೇಕು ಅಂದ್ರೆ, ತಿದ್ದುಪಡಿಗಳನ್ನ ಮಾಡಬೇಕು ಅಂದ್ರೆ ನೂರಾರು ಸಲ ಯೋಚನೆ ಮಾಡಿ ಅದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಬಹಳ ಸೂಕ್ಷ್ಮ ವಿಚಾರ ಆಗಿದೆ. ಆಮೇಲೆ ನೋಡಿ, ಇವತ್ತು ಚಿರತೆ ದಾಳಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಬೆಸ್ಟ್ ಎಕ್ಸಾಂಪಲ್ ನಾವಿವತ್ತು ಈ ಜನವಸತಿ ಪ್ರದೇಶಗಳಿಗೆ ಚಿರತೆಗಳು ನುಗ್ತಾ ಇರ್ತಕ್ಕಂಥದ್ದು, ಜನರ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಜನರು ಯಾರು ಸಿಕ್ಕಿಲ್ಲ ಅಂದ್ರೆ ಜಾನುವಾರುಗಳ ಮೇಲೆ, ಅದು ಹಸು ಕಟ್ಕೊಂಡಿರ್ತಾರೆ ಅಥವಾ ಅಲ್ಲಿ ಸಾಕು ನಾಯಿಗಳನ್ನ ಇಟ್ಕೊಂಡಿರ್ತಾರೆ, ಬೆಕ್ಕಿಟ್ಕೊಂಡಿರ್ತಾರೆ, ಅವುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನೇ ಹೊತ್ಕೊಂಡು ಹೋಗಿರ್ತಕ್ಕಂಥ ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿ ಎರಡು ವಿಚಾರ. ಒಂದು, ನಾವು ಕಾಡುಗಳನ್ನ ನಾಶ ಮಾಡ್ತಾ ಇದ್ದೀವಿ, ಕಾಡುಗಳನ್ನ ನಾವು ಒತ್ತುವರಿ ಮಾಡಿಕೊಂಡು ಅಲ್ಲಿ ಜನವಸತಿ ಪ್ರದೇಶಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ, ಅವುಗಳ ಸ್ಥಳಗಳನ್ನ ನಾವು ಕಬ್ಜಾ ಮಾಡ್ಕೊತಾ ಇದ್ದೀವಿ, ಒಂದು ವಿಚಾರ. ಎರಡನೆಯದು ಮಹದೇವ್, ಕಾಡುಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದ್ದ ಹಾಗೆಯೇ ವನ್ಯಜೀವಿಗಳ ಸಂತತಿ ಕಡಿಮೆ ಆಗ್ತಾ ಹೋಗುತ್ತೆ. ವಿಚ್ ಈಸ್ ಈ ಫುಡ್ ಸೈಕಲ್ ಅನ್ನೋದು ನಿಮಗೆ ಗೊತ್ತಿದೆಯಲ್ಲ, ಒಂದನ್ನ ತಿಂದು ಮತ್ತೊಂದು ಬದುಕಬೇಕು ಅನ್ನುವಂಥದ್ದು. ಈಗ ಚಿರತೆ, ಹುಲಿ ಅನ್ನುವಂಥದ್ದು ಯಾವುದನ್ನ ತಿಂದು ಬದುಕ್ತಾವೆ? ಜಿಂಕೆ ಅಥವಾ ಬೇರೆ ಬೇರೆ ಕಾಡು ಮೃಗಗಳೇನಿದಾವೆ ಅವುಗಳನ್ನ ತಿಂದು ಬದುಕಬೇಕು. ಈ ಅರಣ್ಯ ಪ್ರದೇಶದಲ್ಲಿ ಈ ವನ್ಯಜೀವಿಗಳ ಸಂತತಿ ಕಡಿಮೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಚಿರತೆ ಎಲ್ಲ ಏನು ಮಾಡುತ್ತೆ ಅಂದ್ರೆ, ಸಹಜವಾಗಿ ಆಹಾರವನ್ನು ಅರಸಿ ನಾಡಿಗೆ ಬರುವಂಥದ್ದು. ಮಗದೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಈ ಬೇಸಿಗೆಯ ಧಗೆ ಅಥವಾ ಬಿಸಿಲಿನ ಧಗೆಯಿಂದ ಏನಾಗ್ತಾ ಇದೆ ಅಂದ್ರೆ, ನಾವು ಈ ನೀರಿಗೆ ಆಹಾಕಾರ, ಮನುಷ್ಯರಿಗೆ ಮಾತ್ರ ನೀರಿಗೆ ಆಹಾಕಾರ ಇಲ್ಲ, ಪ್ರಾಣಿಗಳು ಸಹ ಇವತ್ತು ನೀರಿಗೆ ಆಹಾಕಾರ ಪಡಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಕುಡಿಯೋದಿಕ್ಕೆ ನೀರನ್ನು ಹರಿಸ್ಕೊಂಡು ಅವು ಬೇರೆ ಬೇರೆ ಜನವಸತಿ ಪ್ರದೇಶಗಳಿಗೆ ಬಂದಿರತಕ್ಕಂಥ ನಿದರ್ಶನ ಮೇನ್ ಆಗಿದ್ದು ಆನೆಗಳ ವಿಚಾರದಲ್ಲಿ ನಾವು ಅದನ್ನ ನೋಡಬಹುದು.